ಹಿಂದೂ ಸಮಾಜ ಜಾಗೃತಗೊಂಡು ಎಲ್ಲ ಹಿಂದೂ ಸಮಾಜಗಳು ಈಗಾಗಲೇ ಒಕ್ಕಟ್ಟದಿಂದ ಒಂದು ತಮ್ಮ ಸಮುದಾಯಗಳನ್ನು ಪ್ರತಿನಿಧಿಸುವಂಥ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಸ್ಥಿತಿಯಲ್ಲಿದೆ. ಇವತ್ತು ಎಲ್ಲ ಹಿಂದೂ ಸಮಾಜದ ಜಾತಿಗಳು ಸಮುದಾಯಗಳು ಒಗ್ಗಟ್ಟಾಗಿ ಒಂದು ನಿರ್ಣಯಕ್ಕೆ ಬಂದಿದೆ. ಏನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇವೆ? ನೋಡ್ರಿ, ಸ್ವಾತಂತ್ರ್ಯ ಬಂದಾಗಿಂದ ವೆಂಕಟಸ್ವಾಮಿ ಆಯೋಗ ಹಿಡ್ಕೊಂಡು ಅನೇಕ ಆಯೋಗಗಳನ್ನು ಹಿಂದುಳಿದ ವರ್ಗಗಳ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವಿಚಾರವಾಗಿ ಹಿಂದೆ ಅನೇಕ ಆಯೋಗಗಳನ್ನು ಸರ್ಕಾರಗಳು ರಚನೆ ಮಾಡ್ತಾ ಬಂದಿದ್ದಾವೆ. ಇವತ್ತು ಕಾಂತರಾಜ್ ವರದಿಯನ್ನು ನಮ್ಮ ಎಲ್ಲ ಜಾತಿ ಜನಾಂಗದ ಜನ ಅದನ್ನು ವಿರೋಧ ಮಾಡಿದ ನಂತರ ಸರ್ಕಾರ ಇವತ್ತು ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಮಿತಿಯನ್ನು ಸರ್ಕಾರ ಇವತ್ತು ರಚನೆ ಮಾಡಿದೆ. ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಹಿಂದುಳಿದ ಆಯೋಗದ ಹೆಸರಿನ ಹಿಂದುಗಡೆ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಇವತ್ತು ನೇರವಾಗಿ ಕ್ರಿಶ್ಚಿಯನ್ ಪದವನ್ನು ಹಿಂದೂ ಸಮಾಜದ ಉಪಪಂಗಡಗಳು ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಪದವನ್ನು ಬಳಕೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಕಾರಣ ಏನು? ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಅಜೆಂಡಾ ಇವತ್ತು. ದಿಸ್ ಇಸ್ ಎ ಹಿಡನ್ ಅಜೆಂಡಾ ಆಫ್ ದ ಕಾಂಗ್ರೆಸ್ ಫ್ರಮ್ ದ ಸೆಂಟ್ರಲ್ ಲೆವೆಲ್. ಅದನ್ನು ಇವತ್ತು ಇಲ್ಲಿ ಅದನ್ನು ಟ್ರಯಲ್ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವತ್ತು 22ರಿಂದ ನೀವು ಗಣತಿ ಪ್ರಾರಂಭ ಮಾಡ್ತಾ ಇದ್ದೀರಿ. ಕ್ರಿಶ್ಚಿಯನ್ ಪದ ಬಳಕೆ ಮಾಡಲಿಕ್ಕೆ ನಮ್ಮ ವಿರೋಧ ಇಲ್ಲ. ಕ್ರಿಶ್ಚಿಯನ್ರಿಗೆ ಕ್ರಿಶ್ಚಿಯನ್ ಅಂತ ಬಳಕೆ ಮಾಡಿರಿ. ಆದರೆ ಹಿಂದೂ ಸಮಾಜದ ಜನರಿಗೆ ಕ್ರಿಶ್ಚಿಯನ್ ಅಂತಕ್ಕಂಥ ಪದ ಬಳಕೆ ಮಾಡಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನು ಇದನ್ನು ಹೇಳಬೇಕಲ್ಲ. ಆಮೇಲೆ ಇತರೆ ಕಾಲಮ್ ಇವತ್ತು ಹಿಂದೂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಈ ಎಲ್ಲ ಸಮಾಜದ ಜೊತೆಗೆ ನೀವು ಇತರೆ ಅಂತಕ್ಕಂಥ ನಾಸ್ತಿಕರು ಅಂತಕ್ಕಂಥ ನೀವು ಕಾಲಮನ್ನು ಮಾಡಿದ್ದೀರಿ. ಉದ್ದೇಶ ಏನು? ಸಮಾಜವನ್ನು ಒಡೆದು ಆಳ್ತಕ್ಕಂಥ ರೀತಿಯನ್ನು ಇಡೀ ಹಿಂದೂ ಜಾಗರಣ ಸಮಿತಿ ವಿರೋಧಿಸ್ತದೆ. ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಇದಕ್ಕೆ ಸ್ಪಂದನೆ ಸಿಗದೇ ಇದ್ದರೆ ನಾವು ನೇರವಾಗಿ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದೀವಿ. ಸರ್, ಇವಾಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಕನ್ವರ್ಟೆಡ್ ಏನು ಕ್ರಿಶ್ಚಿಯನ್ಸ್ ಅದಾರ, ಬೌದ್ಧರು ಅದಾರ, ಅದನ್ನು ನೀವು ಮೆನ್ಷನ್ ಮಾಡೋಕ್ಕೆ ಏನು ಪ್ರಾಬ್ಲಮ್, ಏನು ಸಮಸ್ಯೆ ಇದೆ? ಒಂದು ನಿಮಿಷ, ಲೆಟ್ ದೆಮ್ ಮೆನ್ಷನ್ ಅಂಡರ್ ಕ್ರಿಶ್ಚಿಯಾನಿಟಿ. ವಿ ಡೋಂಟ್ ಅಪೋಸ್ ದ್ಯಾಟ್. ಕ್ರಿಶ್ಚಿಯನ್ ಅಂತೇಳಿ ಬರ್ಕೊಳ್ಳಿಕ್ಕೆ ನಮ್ದು ಯಾವ ವಿರೋಧನೂ ಇಲ್ಲ. ಆದರೆ ಕುರುಬ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್, ಜಾಡರ ಕ್ರಿಶ್ಚಿಯನ್, ಬ್ರಾಹ್ಮಣ್ ಕ್ರಿಶ್ಚಿಯನ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸಂವಿಧಾನಾತ್ಮಕವಾಗಿ ಇದಕ್ಕೆ ಅವಕಾಶ ಇದೆಯಾ? ಸಿದ್ದರಾಮಯ್ಯನವರು ಹೇಳಬೇಕಲ್ಲ. ಹಾಗಾದರೆ ಉಪಜಾತಿಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಕು ಅನ್ನುವಂಥದ್ದು ನಿರ್ಲಕ್ಷಿಸೋದಲ್ಲ. ಇದು ನೇರವಾಗಿ ದಿಸ್ ಇಸ್ ದ ಹಿಡನ್ ಅಜೆಂಡಾ ಆಫ್ ದ ಕಾಂಗ್ರೆಸ್ ಗೌರ್ಮೆಂಟ್ ಟು ಡಿವೈಡ್ ದ ಹಿಂದೂ ಕಮ್ಯುನಿಟಿ ಅಟ್ ಲಾರ್ಜ್. ದಿಸ್ ಈಸ್ ಫ್ರಮ್ ದಿ ಸೆಂಟ್ರಲ್. ದೇ ಆರ್ ಡೂಯಿಂಗ್ ಇಟ್ ಇನ್ ಟ್ರಯಲ್ ಇನ್ ಕರ್ನಾಟಕ. ರಾಜ್ಯ ಸರ್ಕಾರ ಇವತ್ತಿಂದ ಜಾತಿ ಗಣತಿಯನ್ನು ಪ್ರಾರಂಭಿಸ್ತಾ ಇದೆ. ಈಗ ಇಂಥ ಸ್ಥಿತಿಯಲ್ಲಿ ತಾವು ಮನವಿ ಮಾಡ್ತಾ ಇದ್ರಿ, ಒಂದು ಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಸರ್ಕಾರವನ್ನು ಎಚ್ಚರಿಸಿ ಈ ಕಡಿಮೆ ಅವಧಿಯಲ್ಲಿ ಸರ್ಕಾರವನ್ನು ಎಚ್ಚರಣೆ ಮಾಡ್ತೀರಿ ಮತ್ತು ಸಮುದಾಯಗಳನ್ನ? ನೋಡ್ರಿ, ಒಂದು ನಿಮಿಷ. ದಿಸ್ ಇಸ್ ದ ಜಾತಿ ಗಣತಿ. ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೋಷಿಯೋ ಎಕನಾಮಿಕ್ ಸರ್ವೆ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಇದು ಒಂದು ದಿನದಲ್ಲಿ, 2 ದಿನದಲ್ಲಿ, ಒಂದು ವಾರದಲ್ಲಿ ಮಾಡೋ ಕೆಲಸ ಅಲ್ಲ. ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್. ಇದಕ್ಕೆ ಪೂರ್ವ ತಯಾರಿ ಬೇಕಾಗ್ತದೆ. ನೀವು ಕಾಂತರಾಜ್ ವರದಿ ಯಾವಾಗ ರಿಜೆಕ್ಟ್ ಮಾಡಿದಿರಿ? ಆಮೇಲೆ ಯು ಶುಡ್ ಹ್ಯಾವ್ ಕಾಲ್ಡ್ ಫಾರ್ ದಿ ಅಬ್ಜೆಕ್ಷನ್ಸ್ ಆಲ್ಸೋ. ಯಾಕೆ ನೀವು ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ? ಯು ಶುಡ್ ಹ್ಯಾವ್ ಕಾಲ್ಡ್, ಪಬ್ಲಿಕ್ ನೋಟಿಸ್ ಕೊಟ್ಟು ಈ ಥರದ ಕಾಲಮ್ಸ್ ನಾವು ಡಿಕ್ಲೇರ್ ಮಾಡಿದ್ದೀರಿ. ಇಫ್ ಎನಿಬಡಿ ವಾಂಟ್ಸ್ ಎನಿ ಅಬ್ಜೆಕ್ಷನ್ಸ್ ಕೈಂಡ್ಲಿ ಮೇಕ್ ಯುವರ್ ಸಬ್ಮಿಷನ್ ಅಂತ ಹೇಳಬೇಕಾಗಿತ್ತಲ್ಲ. ಎಲ್ಲವನ್ನು ಸಹಿತ ಗಾಳಿಗೆ ತೂರಿ ತಮ್ಮ ಮನಸ್ಸಿಗೆ ಬಂದಂತೆ ಮಾಡ್ತಕ್ಕಂಥ ಸರ್ಕಾರ ಮಾಡಿ. ಸರ್, ಕೊನೆ ಪ್ರಶ್ನೆ ಸರ್. ಈಗ ಇವತ್ತು ನೀವು ಸಮುದಾಯಗಳದ ಒಂದು ಸಭೆಯನ್ನು ಕರೆದ್ರಿ, ಹಿಂದೂ ಸಮುದಾಯಗಳ ಸಭೆ. ನಿಮ್ಮ ಹತ್ರ ಇವತ್ತಿಂದ ಸರ್ಕಾರ ಜಾತಿ ಗಣತಿಯನ್ನು ಪ್ರಾರಂಭ ಯಾವ ರೀತಿ ಸಮುದಾಯಗಳಿಗೆ ಮತ್ತು ಜನರಿಗೆ ಈ ವಿಷಯವನ್ನು ಮುಟ್ಟುವಲ್ಲಿ ತಮ್ಮ ಈ ಸಂಘಟನೆಯ ಒಂದು ಮುಂದಾಳತ್ವ ವಹಿಸಲಿದೆ ಸರ್? ನಾವು ಅವರ ಸಮಾಜದ ಮುಖಂಡರ ಜೊತೆಗೆ ಸಂವಾದ ಮಾಡಿದ್ದೀವಿ. ಅವ್ರಿಗೆ ವಿಷಯವನ್ನು ಮುಟ್ಟಿಸಿದ್ದೀವಿ. ನೇರವಾಗಿ ಅವರು ಸಹಿತ ರಾಜ್ಯಪಾಲರಿಗೆ ಮನವಿ ಮಾಡಿರಿ ಮತ್ತು ಆಯೋಗಕ್ಕೆ ಮನವಿ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಕಾನೂನು ಹೋರಾಟವನ್ನು ಮಾಡ್ತಕ್ಕಂಥ ತಯಾರಿ ಸಹಿತ ವಿವಿಧ ಸಮುದಾಯಗಳು ಮಾಡ್ತಾ ಇವೆ. ಇದನ್ನು ವಿಲ್ ಟೇಕ್ ಇಟ್ ಟು ಎ ಲಾಜಿಕಲ್ ಎಂಡ್. ಕಾನೂನಾತ್ಮಕ ಹೋರಾಟ ಅಂದರೆ ನಾಟ್ ಲೈಕ್ ದ್ಯಾಟ್.
ಅದಕ್ಕೆ ಏನು ಮಾಡಬೇಕು ಅನ್ನೋದು ಚರ್ಚೆ ಮಾಡ್ತಾ ಇದ್ದೀವಿ. ವಿಲ್ ಕಮ್ ಬ್ಯಾಕ್ ಟು ಯು, ನಿಮ್ಗೆ ಹೇಳ್ತೀವಿ ಅದನ್ನು ಏನು ಮಾಡ್ತೀವಿ. ಇದು ಜಾತಿ ಗಣತೆ ಬರೀ ಸಾಮಾನ್ಯವಾದ ಜಾತಿ ಗಣತೆ ಅಲ್ಲ, ಒಂದು ಧರ್ಮದ ವಿಷಯ ಆಧಾರಿತವಾಗಿ ಮತ್ತು ಭಾವನೆಗಳನ್ನು ಮುಟ್ಟಿಸುವಂಥ ಒಂದು ವ್ಯವಸ್ಥೆಯಾಗಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಣಯವನ್ನು ನಾವು ವಿರೋಧಿಸ್ತೀವಿ ಮತ್ತು ಮುಂದೆ ಬರೋ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋದನ್ನು ಹಿಂದೂ ಸಂಘಟನೆದ ಮತ್ತು ಎಲ್ಲ ಸಮುದಾಯದ ಎಲ್ಲ ಜಾತಿಗಳ ಸಮುದಾಯದ ಮುಖಂಡರುಗಳು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡು ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ನೀಡಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ತಮ್ಮ ಈ ವಿಷಯ ನಿಲ್ಲಲಿದೆ ಅನ್ನೋದನ್ನು ಕಾದು ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಬೆಳಗಾವಿ.